ಶಿಡ್ಲಘಟ್ಟ ತಾಲೂಕು ಕೇಂದ್ರದಿಂದ ಕೇವಲ 4-5 ಕಿಲೋಮೀಟರ್ ದೂರದ ಅಂತರದಲ್ಲಿರುವ ಪಿಂಡಪಾಪನಹಳ್ಳಿ ಗ್ರಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿದೆ. ಇದೇ ಗ್ರಾಮದ ತಮಟೆ ಕಲಾವಿದ ಮುನಿವೆಂಕಟರಪ್ಪನವರು ಇತ್ತೀಚೆಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಾರೆ. ಆದರೆ ಅವರ ಸ್ವಗ್ರಾಮದಲ್ಲಿ ಮಾತ್ರ ಮೂಲ ಸೌಕರ್ಯಗಳೇ ಇಲ್ಲ. ಗ್ರಾಮದಲ್ಲಿ 2 ಗ್ರಾಮ ಪಂಚಾಯಿತಿ ಸದಸ್ಯರು ಆಯ್ಕೆಯಾಗಿದ್ದಾರೆ. ಆದರೂ ಗ್ರಾಮದ ಕಾಲೋನಿ ಪಂಡಿತ ಮುನಿವೆಂಕಟಪ್ಪನವರು ವಾಸ ಮಾಡುವ ಮನೆಯ ರಸ್ತೆ ಮತ್ತು ಚರಂಡಿ ನೋಡಿದ್ರೆ ಸರ್ಕಾರದ ಅನುದಾನ ಎಲ್ಲಿ ವಿನಿಯೋಗ ಆಗುತ್ತಿದೆ ಎಂಬ ಅನುಮಾನ ಕಾಡುವುದು ಸಹಜ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿರುದ್ಧ ಗ್ರಾಮದ ಮಹಿಳೆಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಚರಂಡಿ ತುಂಬಿ ತುಳುಕಾಡುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಈಗಲಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಗಮನ ಹರಿಸಬೇಕಾಗಿದೆ. ಸರ್ ಆಯ್ತಮ್ಮ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಾಲೋನಿಗೆ ಬಂದಿರೋದು ಪ್ರಶಸ್ತಿ ಪದ್ಮಶ್ರೀ ಅವಾರ್ಡ್ ಬಂದು ಹೊರತು ಈ ಚರಂಡಿಗೆ ಬಂದಿರೋ ಪರಿಸ್ಥಿತಿ ಯಾರು ಕೇಳ್ಕೊಂಡಿಲ್ಲ ಸರ್. ಡೆಲ್ಲಿವರೆಗೂ ರೆಸ್ಪೆಕ್ಟ್ ಇರುತ್ತೆ ಹೊರತು ಈ ಬೀದಿಯಲ್ಲಿರೋ ಈ ತರ ಚರಂಡಿಗಳೆಲ್ಲ ನೀವೇ ಕೇಳಿ ಸರ್, ನೀವೇ ಹೇಳಿ, ನೀವೇ ನೋಡ್ತಾ ಇದ್ದಿರ್ತಾನೆ. ಈ ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಊಟ ಮಾಡೋದಾಗೆ ನಿದ್ದೆ ಮಾಡೋದಾಗೆ ಮಕ್ಕಳು ಮರಿಗಳು ಹಾಕೊಂಡು ಒಳಗಡೆನೇ ಇದೀವಿ ಸರ್. 1-2 ವರ್ಷದಿಂದ ಏನು ಅವ್ರು ಪದ್ಮಶ್ರೀ ಅವಾರ್ಡ್ ಬಂದಿದೆ, ನಮ್ಗೇನು ಸೊಳ್ಳೆಗಳು ಕಚ್ಚಬಾರ್ದು, ನಾವು ನೀಟ್ನೆಸ್ ಆಗಿರ್ಬೇಕಂತ ಹೇಳ್ಬಿಟ್ಟು ಏನು ಚರಂಡಿಗಳು ಚಿಪ್ಪೆ ತಗೊಂಡು ಗೀಚ್ ಹಾಕಿದ್ದಾರೆ ಸರ್. ಆಚೆಗೆ ನೀರು ನಿಲ್ಲುತ್ತೆ, ಅವ್ರು ಬರ್ತಾರೆ ಡೆಲ್ಲಿಯಿಂದ, ಮಂಗಳೂರಿಂದ, ಬೆಂಗಳೂರಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಚರಂಡಿಗಳಲ್ಲಿ ಜಗ್ಗಲ್ಲಿ ಸಹ ನಾನು ನೆಚ್ಚಿದ್ದಾರೆ. ಏನೋ ಅವ್ರು ಇರೋವರೆಗೂ ಅಷ್ಟೇ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.